ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಭು ಟಾಕ್ಸ್. ನಾನಿವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಪ್ರಾಪರ್ಟಿ ವ್ಯಾಲ್ಯೂಷನ್ ಬಗ್ಗೆನೇ. ನಾವೇನಾದರೂ ಯಾರಾದರೂ ಪ್ರಾಪರ್ಟಿ ಬೈ ಮಾಡೋಕ್ಕಿಂತ ಮುಂಚೆ ಅದ್ರ ಪ್ರೈಸು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರೋಕರ್ ಹೇಳಿರೋ ಪ್ರೈಸೇ ನಂಬಿಟ್ಟು ನಾವು ಕೊಡೋಕ್ಕಾಗಲ್ಲ. ಏನಾದರೂ ನಾವು ತೊಗೊಳ್ತಾ ಇರೋ ಪ್ರಾಪರ್ಟಿಗೆ ಓವರ್ ರೇಟ್ ಕೊಡ್ತಿದ್ದೀವ, ಪರ್ ಸ್ಕ್ವೇರ್ ಫೀಟ್ ಓವರ್ ರೇಟ್ ಪರ್ ಸ್ಕ್ವೇರ್ ಫೀಟ್ ಕೊಡ್ತಿದ್ದೀವ ಅಂತ ನಾವು ಚೆಕ್ ಮಾಡಬೇಕು. ಸಿಂಪಲ್ ಮೆಥಡ್ ಹೇಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ಲೊಕೇಶನ್ನು ಸೇಮ್ ಲೊಕೇಶನ್ ಆದರೂ ಸೇಮ್ ಸೈಜ್ ಆದ್ರೂ ಡಿಫ್ರೆಂಟ್ ಲೊಕೇಶನಲ್ಲಿ ಡಿಫ್ರೆಂಟ್ ಪ್ರೈಸಸ್ಸು ಇರುತ್ತೆ. ಇವಾಗ ಮೇನ್ ರೋಡ್ಗಿದ್ರೆ ಒಂದು ಪ್ರೈಸು ಜಾಸ್ತಿ ಇರುತ್ತೆ, ಇಂಟೀರಿಯರ್ ರೋಡಲ್ಲಿದ್ದರೆ ಕಡಿಮೆ ಇರುತ್ತೆ, ಮತ್ತು ವಿಲೇಜ್ ಲಿಮಿಟ್ಸಲ್ಲಿದ್ದರೆ ಕಡಿಮೆ ಇರುತ್ತೆ. ಆ ಥರ ಲೊಕೇಶನ್ನು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಮತ್ತು ರೇಟ್ನ ಏನಪ್ಪ ಅಂದರೆ ಫೈನಲೈಸ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ರೋಡ್ ವಿಡ್ತು ಅಷ್ಟೇ ಮೇಯ್ನಾಗಿ ಡಿಪೆಂಡ್ ಆಗುತ್ತೆ ರೇಟ್ ಪರ್ ಸ್ಕ್ವೇರ್ ಫೀಟ್ ಏರಿಯಾ. ಹೆಂಗಪ್ಪ ಅಂದರೆ ಮಡ್ ರೋಡ್ ಇದ್ದರೆ ಟಾರ್ ರೋಡ್ ಟೈಪ್ ಆಫ್ ರೋಡ್ ಮೇಲೂ ಡಿಪೆಂಡ್ ಆಗುತ್ತೆ. ವಿಡ್ತ್ ಆಫ್ ರೋಡು 20 ಫೀಟ್ ರೋಡ್ ಇದ್ದರೆ ಒಂದು ರೇಟ್ ಇರುತ್ತೆ, 30 ಫೀಟ್ ರೋಡ್ ಇದ್ದರೆ ಒಂದು ರೇಟು, 40 ಫೀಟ್ ಇದ್ದರೆ ಒಂದು ರೇಟು, ಮೇನ್ ರೋಡ್ಗಿದ್ರೆ ಒಂದು ರೇಟು, ಮತ್ತು ಟಾರ್ ರೋಡಾ, CC ರೋಡಾ, ಮಡ್ ರೋಡಾ, ಅದು ಏನು ರೋಡು ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. 30 ಫೀಟ್ ರೋಡ್ ಇದ್ದರೆ ಎಕ್ಸಾಂಪಲ್ 30 ಫೀಟ್ ರೋಡ್ ಇದ್ದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಥರ 20 ಫೀಟ್ ರೋಡ್ ಇದ್ದರೆ ಒಂದು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಇರುತ್ತೆ. ಈ ಥರ ವಿಡ್ತ್ ಆಫ್ ರೋಡ್ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಯರ್ ಬೈ ಡೆವಲಪ್ಮೆಂಟ್. ಏರಿಯಾದಲ್ಲಿ ಸೈಟ್ ಒಂದು ಏರಿಯಾದಲ್ಲಿದ್ದರೆ ಅದ್ರ ಸುತ್ತಮುತ್ತ ಡೆವಲಪ್ಮೆಂಟ್ ಎಷ್ಟಾಗಿದೆ ಅಂತ ಅದ್ರ ಮೇಲೂ ರೇಟ್ ಫ್ಯಾಕ್ಟರು ಡಿಫೈನ್ ಆಗುತ್ತೆ. ನಿಯರ್ ಬೈ ಸ್ಕೂಲ್ಸು, ಕಾಲೇಜಸ್ಸು, ಮೆಟ್ರೋ, ರೈಲ್ವೆ ಸ್ಟೇಷನ್ನು ಅಥವಾ ಎಲ್ಲ ಹತ್ರ ಇದೆಯಾ ಅಂತ, ಹೈವೇ ರೋಡ್ಗೆ ಹತ್ರ ಇದೆಯಾ, ಅದು ಎಲ್ಲ ಬಸ್ ಸ್ಟಾಪು ಎಲ್ಲ ನೋಡಿಕೊಂಡು ರೇಟ್ ಫ್ಯಾಕ್ಟರು ಜಾಸ್ತಿ ಇರುತ್ತೆ. ಇದೆಲ್ಲನೂ ಹತ್ರ ಇದ್ದರೆ ರೇಟ್ ಸ್ವಲ್ಪ ಹೈ ಇರುತ್ತೆ, ಇದೆಲ್ಲ ಒಂದು ಸ್ವಲ್ಪ ದೂರ ಇದ್ದರೆ ರೇಟ್ ಕಡಿಮೆ ಇರುತ್ತೆ. ಈ ಥರ ನಿಯರ್ ಬೈ ಡೆವಲಪ್ಮೆಂಟ್ ಮೇಲೂ ರೇಟ್ ಫ್ಯಾಕ್ಟರು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್ ಆಯಿತು, ರೋಡ್ ವಿಡ್ತ್ ಆಯಿತು, ನಿಯರ್ ಬೈ ಡೆವಲಪ್ಮೆಂಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ರೇಟ್ ಪರ್ ಸ್ಕ್ವೇರ್ ಫೀಟು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇವಾಗ ಬ್ರೋಕರು ಒಂದು 4500 ಅಂತ ಹೇಳಿರ್ತಾರೆ, ಬಟ್ ಅಲ್ಲಿ 3500 ಇರುತ್ತೆ. ಬ್ರೋಕರ್ನ ನಂಬಿಟ್ಟು 4500ಗೆ ಫಿಕ್ಸ್ ಆಗಬಾರ್ದು. ನಾವು ರೇಟ್ ಪರ್ ಸ್ಕ್ವೇರ್ ಫೀಟ್ನ ಅಲ್ಲಿ ಚೆಕ್ ಮಾಡಬೇಕು. ನಿಯರ್ ಬೈ ಪ್ಲೇಸಸ್ಸಲ್ಲಿ ಚೆಕ್ ಮಾಡಬೇಕು, ಲೋಕಲ್ ಎನ್ಕ್ವೈರಿ ಮಾಡಬೇಕು, ಅಥವಾ ರಿಯಲ್ ಎಸ್ಟೇಟ್ ಆಫೀಸ್ಗಳಿರ್ತವೆ, ಅಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ಚೆಕ್ ಮಾಡಬೇಕು. ಮತ್ತು ನಾವು ಆನ್ಲೈನಲ್ಲಿ ಕೂಡ ಕಂಪೇರ್ ಮಾಡ್ಕೋಬೋದು. ಮ್ಯಾಜಿಕ್ ಬ್ರಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ, ಮತ್ತು 99 acres ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ, ಮತ್ತು NoBroker.com, ಈ ಥರ ಸುಮಾರು ವೆಬ್ಸೈಟ್ ಇನ್ನೂ ಇದ್ದಾವೆ. ಈ ಥರ ಇದರಲ್ಲಿನೂ ರೇಟ್ನ ನಾವು ಚೆಕ್ ಮಾಡ್ಕೋಬೋದು. ಮತ್ತು ಲೋಕಲ್ ಎನ್ಕ್ವೈರಿ ಒಂದು 2-3 ಕಡೆ 4 ಕಡೆ ಚೆಕ್ ಮಾಡಬೇಕು. ಮತ್ತು ರಿಯಲ್ ಎಸ್ಟೇಟ್ ನಾವು ಬ್ರೋಕರ್ ಹೇಳಿದ್ದಾರೆ ಅಂತ ನಂಬಿಟ್ಟು ಅದ್ರ ಮೇಲೆ ದುಡ್ಡು ಹಾಕಿದ್ರೆ ಅದು ಓವರ್ ರೇಟ್ ಆಗುತ್ತೆ, ನಾವು ಸ್ವಲ್ಪ ಮೋಸ ಹೋಗ್ತೀವಿ ಅಷ್ಟೇ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ನೂ ನಾವು ಚೆಕ್ ಮಾಡಬೇಕು. ಅಲ್ಲಿ ಎಲ್ಲ ಕರೆಕ್ಟ್, ಎಲ್ಲ ನಿಯರ್ ಬೈ ಇದೆ, ಮತ್ತು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ, ರೋಡ್ ಬಿಡ್ತು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರಿ ಇಲ್ಲಿ ತೊಗೊಳೋಣ ಅಂತ ಡಿಸೈಡ್ ಮಾಡಬಾರ್ದು. ಲಾಸ್ಟ್ ಡಾಕ್ಯುಮೆಂಟ್ಸ್ ಬಟ್ ನಾಟ್ ದ ಲೀಸ್ಟ್. ಅದು ಲೀಸ್ಟ್ ಅಲ್ಲ, ಡಾಕ್ಯುಮೆಂಟ್ಸೂ ತುಂಬ ಇಂಪಾರ್ಟೆಂಟು. ಖಾತಾ ಯಾವುದಿದೆ, ಮತ್ತು EC ಇದೆಯಾ, ಮತ್ತು ಲೇಔಟ್ ಪ್ಲಾನ್ ಇದೆಯಾ, DC ಕನ್ವರ್ಷನ್ ಏನಾದರೂ ಬೇಕಿದ್ದರೆ DC ಕನ್ವರ್ಷನ್ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕು. ಇನ್ ಕೇಸ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದರೆ ಅದೆಲ್ಲ ಕನ್ವರ್ಟ್ ಆಗಿದೆಯಾ ಅಂತ DC ಕನ್ವರ್ಷನ್ ಸರ್ಟಿಫಿಕೇಟೂ ಬೇಕಾಗುತ್ತೆ. ಇದೆಲ್ಲನೂ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಿಕೊಂಡು ಪ್ರೈಸು ಒಂದು ಅಂದಾಜು ಮೇಲೆ ನಾವು ಚೆಕ್ ಮಾಡ್ಬೋದು. ಬ್ರೋಕರ್ ಎಷ್ಟು ಹೇಳಿದ್ರೆ ಅಷ್ಟು ಹಾಕ್ಕೊಂಡು ನಾವು ಸುಮ್ಮನೆ ಕೊಟ್ಬಿಡೋದಲ್ಲ.
ಇವಾಗ ಮೇಲೆ 5 ಫ್ಯಾಕ್ಟರ್ಸ್ನ ನೋಡ್ಕೊಬಂದ್ವಿ. ಲೊಕೇಶನ್ನು, ನಿಯರ್ ಬೈ ಡೆವಲಪ್ಮೆಂಟು, ರೋಡ್ ಬಿಡ್ತು, ರೇಟ್ ಪರ್ ಸ್ಕ್ವೇರ್ ಫೀಟು, ಡಾಕ್ಯುಮೆಂಟ್ಸ್ ಈ ಎಲ್ಲನೂ ಚೆಕ್ ಮಾಡಿಬಿಟ್ಟು ನಾವು ಬ್ರೋಕರ್ ಹೇಳ್ದಷ್ಟು ರೇಟ್ಗೆ ಹೋಗ್ಕೋಬಾರ್ದು. ಕಡಿಮೆ ಮಾಡಿಕೊಂಡು ವ್ಯಾಲ್ಯೂಯೇಷನ್ನ 1200 ಸ್ಕ್ವೇರ್ ಫೀಟ್ ಏರಿಯಾ ಇರುತ್ತೆ ಅಂದ್ಕೊಳ್ಳಿ. ಬ್ರೋಕರ್ ಒಂದು 4500. ಬ್ರೋಕರ್ಸ್ಗೇನು ಮಿಡ್ಲಲ್ಲಿ ಬರ್ತಾರೆ, ಅವ್ರಿಗೂ ಸ್ವಲ್ಪ ಬೇಕು ಅಮೌಂಟು. ಅದಕ್ಕೆ ಅವರು ರೇಟು ಕಮಿಷನ್ ಬೇಕು, ಅವ್ರಿಗೂ ರೇಟ್ ಜಾಸ್ತಿ ಹೇಳ್ತಾರೆ. ನಾವು ಎಲ್ಲ ಕಡೆ ವಿಚಾರಿಸ್ಕೊಂಡು ಈ ನಿಯರ್ ಬೈ ಡೆವಲಪ್ಮೆಂಟು ಎಲ್ಲ ಹೆಂಗಿದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕೊಡಬೇಕು. 1200 ಸ್ಕ್ವೇರ್ ಫೀಟ್ ಏರಿಯಾ ಇದೆ, 1200 ಇಂಟು ರೇಟ್ ಎಷ್ಟು ಬರುತ್ತೋ ಒಂದು 3500 ಇದ್ದರೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಿರುತ್ತೋ ಅಷ್ಟು ಕೊಡಬೇಕು. ಇದೆಲ್ಲನೂ ಚೆಕ್ ಮಾಡಬೇಕು. ನಾನು ಇವತ್ತು ಹೇಳಿರೋ ಸಿಂಪಲ್ ಕ್ಯಾಲ್ಕುಲೇಷನ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮೆಥಡು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಷಯನ ಹೇಳ್ತಾ ಇರ್ತೀನಿ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಪ್ರಭು ಟಾಕ್ಸ್. ಥ್ಯಾಂಕ್ ಯು.